ಕೊಡಬೇಕು, ಶಿಲೆ ಆಗಿರಲಿ, ಪಿಲ್ಲರ್ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಸರಿಯಾಗಿ ಇಟ್ಕೋಬೇಕಂತ ಅನ್ನೋದು ಅವ್ರ ಜವಾಬ್ದಾರಿ. ಅವ್ರಲ್ಲಿ ಏನು ಮಾಡ್ಯಾರ, ಹೋದ ವರ್ಷ ನಮ್ಮ ಹುಡುಗರು ಅಲ್ಲಿ ಪೂಜೆ ಮಾಡುವಂಥ ಸಂದರ್ಭದಾಗ ಅಲ್ಲೊಂದು ಲಿಂಗ ಇತ್ತು, ಈಗ ಆ ಲಿಂಗ ಕಾಣ್ತಾ ಇಲ್ಲ. ಯಾರು ಇದಕ್ಕೆ ಜವಾಬ್ದಾರಿ? ನಾವೇನು ಕೇಳ್ತಾ ಇದೀವಿ, ಪೂಜೆ ಮಾಡೋಕ್ಕೆ ನಾವು ಕೇಳ್ತಾ ಇರೋದು. ಪೂಜೆ ಬಿಟ್ಟು ಬೇರೆ ಏನಾದರೂ ನಾವು ಕೇಳ್ತಾ ಇದೀವ? ನಿಮ್ಮ ಡಿಪಾರ್ಟ್ಮೆಂಟಿಗೆ ನಾವೇನು ವಿದೌಟ್ ನಿಮ್ಮ ಕನ್ಸಲ್ಟ್ ವಿದೌಟ್ ನಿಮ್ಗೆ ಹೇಳೋದಂತೂ ನಾವು ಮಾಡ್ತಾ ಇಲ್ಲ. ಆಲ್ರೆಡಿ ನಮ್ಮ ಹುಡುಗರು ಹುಡುಗರು ಏನು ಮಾಡಿದ್ದಾರೆ, ನಿಮಗೆ ಎಲ್ಲ ಡಿಪಾರ್ಟ್ಮೆಂಟು ಕನ್ಸಲ್ಟ್ ಎಲ್ಲರಿಗೂ ಮೇಲ್ ಮಾಡಿದ್ದಾರೆ ಮತ್ತು ನಿಮಗೆ ಪರ್ಮಿಷನ್ ಕೇಳಿದ್ದಾರೆ. ಪರ್ಮಿಷನ್ ಕೇಳಿದ ಮೇಲೆ ಆದರೂ ನೀವು ಪರ್ಮಿಷನ್ ಕೊಡೋಕ್ಕಾಗಿಲ್ಲ ಅಂತಂದ್ಮೇಲೆ ನಿಮ್ದು ಏನು ಪ್ರಾಬ್ಲಮ್ ಅಂತ ಹೇಳಬೇಕು. ನೀವು ಮತ್ತು ಡಿಪಾರ್ಟ್ಮೆಂಟ್ನವ್ರಿಗೆ ಇಮಿಡಿಯೇಟ್ ಆಗಿ ನಮ್ಮ ಹುಡುಗರು ಏನು ಲೆಕ್ಕ ಕಳಿಸ್ತೀರಿ ಅಂತಂದ್ರೆ, ನೀವು ಅಲ್ಲೇನೇ ಪೂಜೆಗೆ ಬಂದ್ರಿ, ನೀವು ಅಲ್ಲೇನೇ ಕಾಣಿಸ್ಕೊಂಡ್ರಿ ಅಂತಂದ್ಮೇಲೆ ನಿಮ್ಮ ಮೇಲೆ ಸೂಕ್ತ ಕಾನೂನು ಕ್ರಮ ತಗೋತೀನಿ ಅಂತ ಹೇಳ್ತೀರಿ. ಏನು ಕಾನೂನು ಕ್ರಮ ತಗೋತೀರಿ ನೀವು? ಹೊಡಿತೀರೋ, ಬಡಿತೀರೋ, ಏನು ರೌಡಿ ಶೀಟ್ರ್ ಹಾಕ್ತಿರೋ, ಏನು ಗುಂಡಾ ಯತ್ನ ಹಾಕ್ತಿರೋ? ನಮ್ಮ ಹುಡುಗರು ಏನು ಮಾಡಾಕತ್ತಾರಲ್ಲೇ? ಪೂಜೆ ಬಲಿಗೆ ಬರುವ ಏನು ಕಲ್ ತೊಗೊಂಡು ಬಂದಾರೋ, ಕಟ್ಟಿಗೆ ತೊಗೊಂಡು ಬಂದಾರೋ? ಯಾಕೆ ನೀವು ಇವೆಲ್ಲ ಈಗಲೂ ನಮ್ಮ ಆ್ಯಕ್ಚುಯಲ್ ಇಲ್ಲಿ ಕೋಮು ಗಲಿಬೇನು ಪ್ರಶ್ನೆನೇ ಬರಲ್ಲ. ಕೋಮು ಗಲಿಬೆ ಇವತ್ತು ನೀವು ಡಿಪಾರ್ಟ್ಮೆಂಟ್ನವರು ನಮ್ಮ ಮೇಲೆ ಬೇಜಾರಾದ್ರೂ ಚಿಂತೆ ಇಲ್ಲ, ನಮ್ಮ ಮೇಲೆ ಸಿಟ್ಟಾದ್ರೂ ಚಿಂತೆ ಇಲ್ಲ. ಕೋಮು ಗಲಿಬೆ ಸೃಷ್ಟಿ ಮಾಡೋರು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅವ್ರಿಗೆ ಒಂದು ಆದೇಶ ಅದ, ನಿಮ್ಮ ಇದ್ರೊಳಗಿದ್ದಂಥ ಸುಪ್ರೀಂ ಕೋರ್ಟ್ನ ಆದೇಶ ಅದ. ಅಲ್ಲಿ ಯಾರು ಅತಿಕ್ರಮ ಮಾಡ್ಯಾರ ಅವ್ರು ಹೊರಗೆ ಹಾಕ್ರಿ ಅಂತ ಹೇಳಿ ಅದನ್ನ ಅವ್ರು ಮಾಡ್ತಾ ಇಲ್ಲ. ನಮಗೆ ಪೂಜೆ ಮಾಡ್ಲಿಕ್ಕೆ ಅಲ್ಲಿ ತಡೆ ಹಿಡಕಂತ ನಮಗೆ ಯಾಕಂತ ಗೊತ್ತಾಗ್ತದೆ. ನಾವು ಇದನ್ನ ನೀವು ನೋಡಿ ಸರ್, ನಮಗೆ ನಿಮ್ಮ ಮೇಲೆ ಏನು ಬೇಜಾರಿಲ್ಲ. ನಮಗೇನು ಅಂತಂದರೆ ನಮಗೆ ಪೂಜೆಗೆ ಅವಕಾಶ ಕೊಡಬೇಕು. ಇಲ್ಲ ಅಂತಂತಂದ್ರೆ ನೀವು ಏನು ಆಕ್ಷನ್ ಏನು ಮಾಡ್ತೀವಿ ಸರ್? ಅದೇ ಒಂದೆರಡು ಕೇಸ್ ಹಾಕ್ಬೋದು, ಜೈಲಿಗೆ ಹಾಕ್ಬೋದು ಸರ್, ನಾವು ರೆಡಿ ಸರ್. ನಮಗೆ ಏನು ಬೇಜಾರಾಗಿರುತ್ತೆ ಅಂತಂದ್ರೆ, ಇನ್ನ ತನಕನೂ ಕಲಬುರಗಿ ಒಳಗೆ ಹಿಂದೂ ಸಮಾಜದ ಮೇಲೆ, ಹಿಂದೂ ಯುವಕರ ಮೇಲೆ ಇಷ್ಟ್ಯಾಕೆ ಅತ್ಯಾಚಾರ, ಇಷ್ಟ್ಯಾಕೆ ಅನ್ಯಾಯ, ನಾವು ಏನು ಮಾಡಕ್ಕೆ ಹೊಂತೀವಿ ನಮ್ಗೆ ಹೇಳ್ಬೇಕು. ನಾವೇನು ಮಾಡಕ್ಕೆ ಹೊಂತೀವಿ ಹೇಳ್ಬೇಕು. ಸಂವಿಧಾನದ ಒಳಗೆ, ಕಾನೂನು ಒಳಗನ ಎಲ್ರಿಗೂ ಎಲ್ಲನೂ ಪೂಜೆ ಮಾಡಲಿಕ್ಕೆ ಅವರು ಬಂದು ಮಾಡಲಿ, ಯಾರು ಬೇಡಂದ ನಾವೇನಾದ್ರೂ ಕಡೆ ಇರ್ತಿದೀವ? ಕಲಬುರಗಿ ಕೋಟೆಯಲ್ಲಿರುವಂಥ ಸೋಮೇಶ್ವರ ದೇವಸ್ಥಾನದ ಪಾಳುಬಿದ್ದ ದೇವಸ್ಥಾನ ಪುನಶ್ಚೇತನ ಮಾಡಬೇಕಂತೇಳಿ ನಾವು ಈಗಾಗಲೇ 2 ವರ್ಷ ಮೊದಲು ಜಿಲ್ಲಾಧಿಕಾರಿಗಳು ಹಾಗೂ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ಗೆ ಮನವಿ ಕೂಡ ಸಲ್ಲಿಸಿದ್ದೀವಿ. ಆದರೂ ಕೂಡ ಯಾವುದೇ ಅಧಿಕಾರಿಗಳು ಈ ದೇವಸ್ಥಾನದ ಬಗ್ಗೆ ಕಿಂಚಿತ್ತು ಏನು ಮನಸ್ಸು ಮಾಡ್ತಾ ಇಲ್ಲ ಡೆವಲಪ್ಮೆಂಟ್ ಮಾಡ್ಬೇಕಂತೇಳಿ. ಅದೇ ರೀತಿ ಹೋದ ವರ್ಷ ಏನು ಕಲಬುರಗಿ ಅಂತ ಹಿಂದೂ ಪರ ಕಾರ್ಯಕರ್ತರು ಹೋದ ವರ್ಷ ಇದೇ ಸೋಮೇಶ್ವರ ಕೋಟೆ ಒಳಗಿರುವಂಥ ಸೋಮೇಶ್ವರ ದೇವಸ್ಥಾನಕ್ಕೆ ಪೂಜೆ ಕೂಡ ಮಾಡಿದ್ರು, ಲಿಂಗ ಪೂಜೆ. ಈ ವರ್ಷ ಕೂಡ ಏನು ಪೂಜೆ ಮಾಡೋಕಂತೆ ಬಂದಂತೆ ಅವತ್ತು ಸಹ ಆ ಕಾರ್ಯಕರ್ತರನ್ನ ಬಂಧಿಸಿದ್ದಾರೆ. ಇದನ್ನು ಉಗ್ರವಾಗಿ ಖಂಡಿಸ್ತಾ ಇದ್ದೀವಿ. ಎಷ್ಟು ಜನ ಅರೆಸ್ಟ್ ಮಾಡಿದ್ದಾರೆ? ಬೆಳಗ್ಗೆ ಸುಮಾರು 30 ಜನ ಕಾರ್ಯಕರ್ತರನ್ನ ಅರೆಸ್ಟ್ ಮಾಡಿದ್ದಾರೆ ಅಂತ ಮಾಹಿತಿ ಇದೆ. ನಿನ್ನೆ ದಿನ ಏನು ಶಿವರಾತ್ರಿ ಮಹಾಶಿವರಾತ್ರಿ ಇತ್ತು, ನಾವು ಕೋಟೆ ಒಳಗೆ ಪೂಜೆ ಮಾಡಕ್ಕೆ ಹೋಗ್ಬೇಕಂತ ಎಲ್ಲ ಮಂದಿ ಕಾರ್ಯಕರ್ತರು ರೆಡಿಯಾಗಿ ಹೋಗಿ ಹೊಂಟಿದ್ದೆವು. ಅದಕ್ಕೆ ಡಿಪಾರ್ಟ್ಮೆಂಟ್ದವ್ರು ನಮಗೆ ಅಡ್ಡಿ ಮಾಡತ್ತರು. ಎದಕ್ಕೆ ಒಳಗೆ ಯಾಕೆ ಹೊಲತ್ತಿರ ಕೇಳೋದು ಫಸ್ಟಿಗೆ ಬಂದಕ್ಕೆ ನಾವು ಅಂತಂದೇವು. ಸರ್ ನೋಡ್ರಿ, ಒಳಗೆ ನಮ್ಮ ಸ್ವಯಂಭೂ ಸೋಮೇಶ್ವರ ದೇವಾಲಯ ಅದ, ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ಪೂಜೆ ಮಾಡಕ್ಕೆ ಹೋಲತ್ತೀವಿ. ಅದಕ್ಕೆ ಯಾಕೆ ನೀವು ತಡೆ ಮಾಡ್ಲತ್ತೀರ ಅಂತ ಕೇಳಿದ್ರು. ಇಲ್ಲರಿ ಸರ್, ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ನಿಂದ ನಮ್ಗೆ ನೋಟಿಸ್ ಬಂದದ, ಯಾರು ಹೋಗ್ಬೇಡ್ರಿ ಒಳಗೆ ಅಂತ ಹೇಳಿದ್ರು. ಸರ್ ಪ್ರತಿ ವರ್ಷ ಭೀ ಮಾಡ್ಲತ್ತೀವಿ, 3-4 ವರ್ಷ ನಿಂತು ಹೋಗಿ ಪೂಜೆ ಮಾಡತ್ತೀವಿ, ನಮಗೇನು ಯಾರ್ದು ಅಡಚಣೆ ಇದ್ದಿಲ್ಲ. ಈ ವರ್ಷ ಯಾಕೆ ನೋಟಿಸ್ ಅಂತಂದ್ರೆ, ಇಲ್ಲರಿ ಡಿಪಾರ್ಟ್ಮೆಂಟಿಗೆ ಬಂದದ, ನಾವು ಅದಕ್ಕೆ ಬಂದೀವಿ ಅಂತಂದ್ರು. ಸರ್ ನಾವು ನೋಡ್ರಿ, ಮೊದಲು ಭೀ ಮಾಡೀವಿ, ಈಗ ಭೀ ಮಾಡ್ತೀವಿ, ಮುಂದೆ ಭೀ ಮಾಡ್ತೀವಿ ಅಂತ ಹೇಳಿದೇವ್ರಿ. ಅದಕ್ಕೆ ಅವ್ರು ಅಂತಂದ್ರು, ಇಲ್ಲರಿ ನಮ್ಮ ನೋಟಿಸ್ ಬಂದ, ನಮ್ಮ ಕರ್ತವ್ಯ ಏನಾದ್ರು ಮಾಡ್ಲತ್ತೀವಿ, ಅದಕ್ಕೆ ನೀವು ಏನೂ ವಿರುದ್ಧ ಮಾಡಕ್ಕೆ ಹೋಗ್ಬೇಡ್ರಿ ಅಂತಂದ್ರು. ಸರ್ ನಾವು ಅಂತಂದೆವು. ಸರ್ ಅವ್ರಿಗೆ ಕರೆಸ್ರಿ, ನಿಮ್ಗೆ ಯಾರು ನೋಟಿಸ್ ಕೊಟ್ಟಾರ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ದವ್ರಿಗೆ ಅವ್ರಿಗೆ ಕರೆಸ್ರಿ, ನಾವು ಅವ್ರಿಗೆ ಕೇಳ್ತೀವಿ ಏನಾಗ್ಯದ ಏನಿಲ್ಲ. ಈ ದಿನ ಇರೋದು ಈಗ ಯಾಕೆ ಬರ್ತದೆ ನಿಮ್ಗೆ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ದವ್ರಿಗೆ? ಒಳಗೆ ಹಂಗೆ ಮಾಡೋದಿತ್ತಂತಂದ್ರೆ ಒಳಗೆ ಸ್ವಚ್ಛತಾ ನಿಮ್ದು ಏನು ಕೆಲಸ ಅದ, ಸುತ್ತಮುತ್ತಲಿನ ಒಳಗೆ ವಾತಾವರಣ ಸ್ವಚ್ಛ ಇಡಬೇಕು. ಒಳಗೆ ಏನೂ ಇಲ್ಲ, ಒಳಗೆ ಹೋಗಕ್ಕೆ ಕಂಟಿನ್ಯೂ ಎಷ್ಟವ ಏನಿಲ್ಲ, ಅದು ವಿಚಾರಣೆ ಮಾಡೋದಿಲ್ಲ, ಏನಿಲ್ಲ. ನಮ್ಮ ದೇವಸ್ಥಾನ ಇದ್ದಿದ್ದಕ್ಕೆ ನಮಗೆ ಪೂಜೆ ಮಾಡಕ್ಕೆ ಈ ನಮ್ಮನ್ನ ಅಡಚಣೆ ಮಾಡ್ತೀನಿ ಅಂತಂದ್ರೆ, ಒಳಗೆ ಎಷ್ಟೋ ಮನೆಗಳವ, ಏನದು ಸರ್ಕಾರದ, ಅದು ಗೋರ್ಮೆಂಟ್ ಅದ. ನೀವು ಮನೆ ಮಾಡಕ್ಕೆ ಹ್ಯಾಂಗೆ ಪರ್ಮಿಷನ್ ಕೊಟ್ಟಿರೋದಕ್ಕೆ ಸುಪ್ರೀಂ ಕೋರ್ಟ್ ನಿಂತೆ ಆದೇಶ ಅದ, ಯಾವುದು ಒಳ ಮನೆ ಇರಬಾರ್ದತ್ತದ. ಅಂದ್ರೆ ಭೀ ನೀವು ಇದು ಆದೇಶ ಆಗಿ 5 ವರ್ಷ ಆಗ್ಯದ, ತಿನ್ನ ಭೀ ಏನು ಮಾಡತ್ತೀರಿ? ಮೊದಲು ಅವ್ರಿಗೆ ಅನುಮತಿ ಕೊಟ್ಟಿರಿ, ಇರ್ಲಾಕ ಅನುಮತಿ ಕೊಟ್ಟಿರಿ, ನಮಗೆ ಹೋಗಿ ಜಸ್ಟ್ ಒಂದು 10 ನಿಮಿಷ ಪೂಜೆ ಮಾಡಕ್ಕೆ ಅನುಮತಿ ಕೊಡಲಾಗಿರಿ. ನೀವು ಕಾನೂನು ಅಂತೀರಿ, ಎಲ್ಲರಿಗೆ ಸುವ್ಯವಸ್ಥೆ ಹಿಂಗ್ಯಾಕೆ ಮಾಡತ್ತೀರಿ ನೀವು? ಅವ್ರಿಗೊಂದು ನಮಗೊಂದು ಹಂಗೆ ಕಾನೂನು ಸಂವಿಧಾನ ಎಲ್ಲರಿಗೂ ಒಂದೇ ಇರ್ಬೇಕಲ್ಲ. ಗುಡಿ ಸ್ವಚ್ಛತವಾಗಿರ್ಬೇಕು, ಆಜು ಬಾಜು ಕಂಟಿ ಕಮರಿಗಳು ಬೆಳೆದಾವ, ಅದು ನೋಡಲಾಗ. ಬರೀ ಪೂಜೆ ಮಾಡಬೇಡ್ರಿ. ನಮ್ಮ ಆಸ್ತಿ ನಮಗೆ ಸಂಬಂಧಪಟ್ಟಿದ್ದ ದೇವಾಲಯ ಅದ, ನಾವು ಪೂಜೆ ಮಾಡಿ ಮತ್ತೊಬ್ಬರು ಪರ್ಮಿಷನ್ ಯಾಕೆ ತೊಗೋಬೇಕು? ನೋಡ್ರಿ, ಒಂದು ಎಕ್ಸಾಂಪಲ್ ಕೊಡ್ತೀನಿ. ನೀವು ನಿಮ್ಮ ಆಸ್ತಿ ಇರ್ತದೆ, ನಿಮ್ಮ ಆಸ್ತಿ ಮೇಲೆ ನಾವು ಹೋಗಕ್ಕೆ ಕೇಸ್ ಹಾಕಿ ಲಡಸ್ಕೆ ಕೋರ್ಟಿಗೆ ಹೋಗಕ್ಕೆ ಇದು ಮಾಡ್ಕೊರಿ ಅಂತಂದ್ರೆ ಆತ ಸರ್, ಅದು ಹೇಳಿ ನೋಡ್ರಿ. ನಮ್ಮ ಆಸ್ತಿದ ನಾವು ಪೂಜೆ ಮಾಡ್ತೀವಿ, ಏನು ಭೀ ಮಾಡ್ತೀವಿ. ನಿಮ್ಮ ಆಸ್ತಿ ಮೇಲೆ ಕೇಸ್ ಹಾಕಿ ಕೋರ್ಟಿಗೆ ಹೋಗಿ ಲಡಸ್ಕೋಸ್ಕರ ನಿಮ್ಮ ಆಸ್ತಿ ನೀವು ತೊಗೋರಿ ಅಂತ ನಡೀತದೆ ಸರ್. ಇದು ಮಾತು ಇದು ಏನು ಮಾಡತ್ತಿರಲ್ಲ, ಇದು ತಪ್ಪದ. ಬರೀ ಪೂಜೆ ಮಾಡಿ ನಿಲ್ಸೋದು ಒಂದೇ ಅಲ್ಲ, ಮುಂದಿಂದು ಕಾರ್ಯಕ್ರಮ ಏನು ಅಲ್ಲಿ ನಡೀತಲ್ಲ ಎಲ್ಲ ಸುವ್ಯವಸ್ಥೆ ನಡಿಬೇಕು. ನಮಗೇನು ನಿನ್ನೆ
ನಿಮ್ಮ ಪೂಜೆ ಮಾಡ್ಕೋ ಟೈಮಿಗೆ ಪೊಲೀಸರು ನಮ್ಮ ತಡೆ ಹಿಡಿದು ಬಂಧನ ಮಾಡ್ಯಾರ. ಬಂಧನ ಮಾಡಕ್ಕೆ ನಾವು ಏನು ದರೋಡೆ ಮಾಡ್ಯಾವ ಏನು ಮಾಡೀವಿ ಹೇಳೋಣ ರೀ. ಪೂಜೆ ಮಾಡೋಕೆ ಅವಕಾಶ ಮಾಡ್ಕೊಡಲ್ಲ ಮತ್ತು ಬಂಧನ ಮಾಡಿಕೆ ಮತ್ತು ಆರ್ಕೋಟಿ ಡಿಪಾರ್ಟ್ಮೆಂಟ್ ಏನು ಮಾಡತ್ತಾರೆ ಅಂತಂದ್ರೆ ಇಲ್ಲಿ ಪೊಲೀಸರು ಪ್ರೆಷರ್ ಆಗ್ಲತ್ತಾರೆ. ನಿಮ್ದು ನಾವೇನು ಮಾಡಿದೆವು ಅಂತಂದ್ರೆ ಸರ್ ನೀವು ಅವ್ರು ಯಾರಿಗೆ ನೋಟಿಸ್ ಕೊಟ್ರೆ ಅವ್ರು ಬರ್ಬೇಕು ಸರ್. ಇಲ್ಲಿ ಬಂದಕ್ಕೆ ನಿಮ್ಗೆ ಏನು ಹೇಳ್ಯಾರ ಅದು ನಮ್ಮ ಎದುರು ಹೇಳ್ಬೇಕು. ನಾವೆಲ್ಲ ಅವ್ರು ಏನು ಹೇಳ್ತಾರೆ ಅದಕ್ಕೆ ಏನು ರೆಸ್ಪಾನ್ಸ್ ಮಾಡ್ತೀವಿ. ಅದು ಮುಂದಿನ ಏನಂತಂದ್ರೆ ಅವರು ಮತ್ತು ಸುವ್ಯವಸ್ಥೆ ಮಾಡೋಕೆ ಇದಕ್ಕೇನು ಹಿಂದೂ ಸಮಾಜವೆಲ್ಲ ಎಚ್ಚೆತ್ತುಕೊಳ್ಳಬೇಕು. ನಮಗೆ ಪೂಜೆ ಮಾಡೋ ಸಂವಿಧಾನಬದ್ಧ ಮೂಲ ಹಕ್ಕುಗಳು ನಮ್ಗೆ ಅಡಿತ ನಿರ್ಬಂಧ ಮಾಡ್ಯಾರ. ನೀನು ಸಂವಿಧಾನ ಎಲ್ಲರಿಗೂ ಪೂಜೆ ಮಾಡೋಕೆ ಅವಕಾಶ ಅದ, ನಮಗೇನು ಮಾಡಿ ಅವಕಾಶ ಕೊಟ್ಟಿಲ್ಲ. ಸಂವಿಧಾನ ಅಂತಂದ್ರೆ ಎಲ್ಲ ಮಂದಿ ಒಂದೇ ಆಗ ನಮಗೆ ಅದು ಮಾಡೋಕ್ಕೆ ಅನುಕೂಲ ಮಾಡಿಕೊಟ್ಟಿಲ್ಲ ಇವರು. ಇಲ್ಲ ಅಂತಂದ್ರೆ ನಾವು ಏನು ಮಾಡೋದು ಅದು ಮಾಡ್ತೀವಿ. ಈ ವರ್ಷ ಪೂಜೆ ಮಾಡೋಕೆ ಅನುಮತಿ ನೀವು ಕೊಟ್ಟಿಲ್ಲ. ಮುಂದೊಂದು ದಿನ 2027 ಪೂಜೆ ಮಾಡ್ತೀವಿ. ನಮ್ದು ಏನು ಕಾನೂನು ಅದಲ್ಲ ಆ ಕೇಸ್ ಹಾಕಿದ್ದು ಲಡಸ್ಕಿ ಅದು ದೇವಸ್ಥಾನ ನಮ್ಮದೇ ಅದ, ನಮಗೆ ಬರ್ತದೆ ಅದು. ಸುಮ್ಮಿದು ಹೋಗಕ್ಕೆ ಕೇಸ್ ಹಾಕಿ ಕೋಟಿ ಹೋಗಕ್ಕೆ ಮಾಡೋ ಪರಿಸ್ಥಿತಿ ನೀವು ತಂದಿರಿ. ಮುಂದೊಂದು ದಿನ ನೀವು ಮಾಡಿದಲ್ಲ ತಕ್ಕ ಉತ್ತರ ನೀವು ತಿಂತೀರಿ. ನೀವು ಏನು ಮಾಡಿ ಅದು ಪಶ್ಚಾತ್ತಾಪ ನೀವು ಪಡ್ತೀರಿ.